ಚಿಕ್ಕ ಚಿಕ್ಕ ವಿಷಯಗಳು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲರ ಮುಂದೆ ಗದರಿಸಿದ್ರೆ ಅವಮಾನ ಅಂತ ಪರಿಗಣಿಸ್ತಾರೆ. ಇದೇ ಕಾರಣಕ್ಕೆ ಹಲವು ಬಾರಿ ತಪ್ಪು ಹೆಜ್ಜೆಗಳನ್ನ ಇಟ್ಟಿರೋದನ್ನ ನಾವು ನೋಡಿದ್ದೇವೆ. ಪಶ್ಚಿಮ ಬಂಗಾಳದ ಪಕ್ಷುರಾದಲ್ಲಿ ಇದೇ ರೀತಿಯ ಘಟನೆ ನಡೆದಿದೆ. 7ನೇ ತರಗತಿ ಓದ್ತಾ ಇದ್ದ ಬಾಲಕನ ತಾಯಿ ಎಲ್ಲರ ಮುಂದೆ ಅವನಿಗೆ ಗದರಿಸಿದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಾಯುವ ಮುನ್ನ ಬಾಲಕ ಡೆತ್ ನೋಟ್ ಬರೆದಿಟ್ಟಿರೋದು ಮನಕಲಕುತ್ತೆ. ಅಮ್ಮ, ನಾನು ಕದ್ದಿಲ್ಲ ಎಂದು ಬಾಲಕ ಬರೆದಿದ್ದ. ಹುಡುಗನ ಈ ಕೊನೆಯ ಮಾತುಗಳು ಎಂಥ ಕಲ್ಲು ಹೃದಯವನ್ನಾದರೂ ಕರಗಿಸುತ್ತೆ. ಅಂದು ಭಾನುವಾರ ಬಕುಲ್ಲಾ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ಕೃಷ್ಣಂದು ದಾಸ್ ಸ್ವೀಟ್ ಶಾಪ್ನಿಂದ 3 ಪ್ಯಾಕೆಟ್ ಚಿಪ್ಸ್ ಕದ್ದ ಎಂದು ಆರೋಪ ಮಾಡಲಾಗಿತ್ತು. ಅಂಗಡಿ ಮಾಲೀಕ ಶುಭಂಕರ್ ಇಲ್ಲದ ಸಮಯದಲ್ಲಿ ಬಾಲಕ 3 ಪ್ಯಾಕೆಟ್ ಚಿಪ್ಸ್ ಕದ್ದಿದ್ದ ಎಂದು ಜನರು ಹೇಳಿದ್ರು. ಅಂಗಡಿಯಿಂದ ಸ್ವಲ್ಪ ದೂರದಲ್ಲಿ ಚಿಪ್ಸ್ ಪ್ಯಾಕೆಟ್ನೊಂದಿಗೆ ಬಾಲಕ ಇರೋದನ್ನ ಕಂಡ ಅಂಗಡಿ ಮಾಲೀಕರು ಕಳ್ಳತನದ ಆರೋಪ ಹೊರಿಸಿದ್ರು. ಅದರಿಂದ ಬಾಲಕ 3 ಪ್ಯಾಕೆಟ್ ಚಿಪ್ಸ್ನ ಹಣವನ್ನು ಕೂಡ ಕೊಟ್ಟಿದ್ದ. ಆದರೂ ಅಂಗಡಿಯವನು ಒಪ್ಪಲಿಲ್ಲ. ಹಣ ವಾಪಸ್ ಪಡೆಯುವ ನೆಪದಲ್ಲಿ ಬಾಲಕನನ್ನ ಅಂಗಡಿಗೆ ಕರೆದುಕೊಂಡು ಹೋಗಿ ಥಳಿಸಿದ್ದಾರೆ. ಇಷ್ಟೇ ಅಲ್ಲ, ಅಂಗಡಿಯವನು ಮಗುವನ್ನ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂತೆ ಗದರಿದ್ದಾನೆ. ಇಷ್ಟೆಲ್ಲ ಆದ್ರೂ ಹೆತ್ತವರಾದ್ರೂ ಬಾಲಕನ ಬೆನ್ನಿಗೆ ನಿಲ್ಬೇಕಿತ್ತು. ಆದರೆ ಬಾಲಕನ ತಾಯಿಗೆ ಈ ವಿಷಯ ತಿಳಿದ ತಕ್ಷಣ ಆಕೆ ಮತ್ತೆ ಅದೇ ಸ್ವೀಟ್ ಶಾಪ್ಗೆ ಕರೆದೊಯ್ದು ಎಲ್ಲರ ಮುಂದೆ ಗದರಿಸಿದ್ದಾರೆ. ಇದರಿಂದ 13 ವರ್ಷದ ಬಾಲಕ ತುಂಬಾ ನೊಂದು ಹೋಗಿದ್ದ. ಮನೆಗೆ ಹಿಂದಿರುಗಿದ ತಕ್ಷಣ ಆತ್ಮಹತ್ಯೆಗೆ ಯತ್ನಿಸಿದ್ದ. ಗಂಭೀರ ಸ್ಥಿತಿಯಲ್ಲಿದ್ದ ಬಾಲಕನನ್ನ ತಕ್ಷಣವೇ ತುಂಬಕ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಚಿಕಿತ್ಸೆ ಫಲಿಸದೆ ಬಾಲಕ ಸಾವನ್ನಪ್ಪಿದ್ದಾನೆ. ಸ್ವೀಟ್ ಶಾಪ್ ಮಾಲೀಕರ ವರ್ತನೆಯಿಂದಾಗಿ ಮಗು ಇಂತಹ ಕೆಟ್ಟ ತೀರ್ಮಾನ ತೆಗೆದುಕೊಂಡಿದೆ ಎಂದು ಬಾಲಕನ ಕುಟುಂಬ ಆರೋಪಿಸಿದೆ. ಇದೀಗ ಅಂಗಡಿ ಮಾಲೀಕ ತಲೆಮರೆಸಿಕೊಂಡಿದ್ದಾನೆ. ತಾಯಿ ಸಾರ್ವಜನಿಕವಾಗಿ ಗದರಿದ್ದರಿಂದಲೂ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಎಂಬುದನ್ನು ಕುಟುಂಬದವರು ಕೂಡ ಒಪ್ಪಿಕೊಳ್ತಾರೆ.